solve the following system of inequalities. So we have to solve these inequalities graphically. So inequalityಗಳಿಗೆ ಅವರೇನೆ ನಂಬರ್ಸ್ ಗಳನ್ನು ಕೊಟ್ಟಿದ್ದಾರೆ. This is the first inequality, second inequality and the third inequality. Solution. To draw a line. First part line draw ಮಾಡಬೇಕು. Second part ಅಲ್ಲಿ ನಾವೇನು ಮಾಡ್ತೀವಿ ಅಂತಂದ್ರೆ solution region ಅನ್ನು ಫೈಂಡ್ ಮಾಡ್ತೀವಿ. To draw a line. So in order to draw the line, we are considering the equations. So first equation will be 8x plus 3y equal to 100, and the next equations will be x equal to 0 and y equal to 0. X equal to 0 means y axis, y equal to 0 means x axis. X is greater than or equal to 0 ಅಂತಂದ್ರೆ right side of y axis ಅಂತ ಅರ್ಥ. Y is greater than or equal to 0 ಅಂತಂದ್ರೆ upper half plane of the x axis ಅಂತ ಅರ್ಥ. ಸೊ ಇವುಗಳಿಗೆ ನಾವೇನ್ ಮಾಡೋದು ಬೇಕಾಗಿಲ್ಲ ಅಂತಂದ್ರೆ ಸೊಲ್ಯೂಷನ್ ರೀಜನ್ ಫೈಂಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, ಎಕ್ಸ್ ಈಕ್ವಲ್ ಟು 0 ಅಂದ್ರೆ ವೈ ಆಕ್ಸಿಸ್, ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತಂದ್ರೆ ರೈಟ್ ಹಾಫ್ ಪ್ಲೇನ್ ಆಫ್ ದ ವೈ ಆಕ್ಸಿಸ್ ಅಂತ ಅರ್ಥ. ವೈ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಗೆ ಕರೆಸ್ಪಾಂಡಿಂಗ್ ಈಕ್ವೇಶನ್ ಯಾವುದು ಅಂತಂದ್ರೆ ವೈ ಈಕ್ವಲ್ ಟು 0, ವೈ ಈಕ್ವಲ್ ಟು 0 ಮೀನ್ಸ್ ಎಕ್ಸ್ ಆಕ್ಸಿಸ್. ಸೊ ವೈ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಮೀನ್ಸ್ ಅಬೋವ್ ದ ಎಕ್ಸ್ ಆಕ್ಸಿಸ್ ಅಂತ ಅರ್ಥ, ಅಥವಾ ಅಪ್ಪರ್ ಹಾಫ್ ಪ್ಲೇನ್ ಆಫ್ ದ ಎಕ್ಸ್ ಆಕ್ಸಿಸ್ ಅಂತ. ಸೊ ಇವೆರಡಕ್ಕೆ ಸೊಲ್ಯೂಷನ್ ರೀಜನ್ ಆರಾಮಾಗಿ ನಾವು ಫೈಂಡ್ ಮಾಡ್ಬೋದು. ಫಸ್ಟ್ 8x plus 3y equal to 100 ಗೆ ಲೈನ್ ಫೈಂಡ್ ಮಾಡೋಣ. ಸೊ ಲೈನ್ ಫೈಂಡ್ ಮಾಡಬೇಕು ಅಂತಂದ್ರೆ ಪಾಯಿಂಟ್ಸ್ ಅನ್ನು ಫೈಂಡ್ ಮಾಡಬೇಕು. ಸೊ x y x, y. If x is 0, y will be 100 by 3. 100 divided by 3 ಅಂತಂದ್ರೆ it is nothing but 33.33. ಸೊ ನಾವು ಜಸ್ಟ್ 33.3 ಅಂತ ಅನ್ಕೊಳ್ಳೋಣ. ಸೊ 0.33 0,33.333 ಅಂತ ಹೋಗ್ತದೆ, ಜಸ್ಟ್ 33.3 ಅಂತ ಅನ್ಕೊಳ್ಳೋಣ. ಓಕೆ, ಇಫ್ y is 0, x will be equal to 100 divided by 8. 100 by 8 ಅಂದ್ರೆ 8 1s are 8. ಎಷ್ಟು ಉಳಿತು ಅಲ್ಲಿ? 2 ಉಳಿತು, 20 ಆಯಿತು, 8 2s are 16, ಪಾಯಿಂಟ್ 4 ಉಳಿತು, 40 ಆದರೆ 8 5s are 40. ಸೊ ಇಟ್ ವಿಲ್ ಬಿ 12.5. ಸೊ ಪಾಯಿಂಟ್ ಏನಾಗುತ್ತೆ ಅಂದ್ರೆ 12.5, 0. ಸೊ ಈ ಪಾಯಿಂಟ್ಸ್ ಯೂಸ್ ಮಾಡಿ ನಾವೇನ್ ಮಾಡಬಹುದು ಅಂತಂದ್ರೆ ಲೈನ್ ಡ್ರಾ ಮಾಡಬಹುದು. ಓಕೆ, ನೆಕ್ಸ್ಟ್ ಟು ಫೈಂಡ್ ಸೊಲ್ಯೂಷನ್ ರೀಜನ್. ಟು ಫೈಂಡ್ ಸೊಲ್ಯೂಷನ್ ರೀಜನ್ ಆಲ್ರೆಡಿ ನಾನು ಹೇಳಿದ್ದೇನೆ, ಎಕ್ಸ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0, ವೈ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಅಂತಂದ್ರೆ ಯಾವ ರೀಜನ್ ಅಂತ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಹಾಗಾಗಿ ಫಸ್ಟ್ ಇನ್ಇಕ್ವಾಲಿಟಿ ಮಾತ್ರ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಸೊಲ್ಯೂಷನ್ ರೀಜನ್ ಫೈಂಡ್ ಮಾಡ್ತೀನಿ. ಸೊ ಐ ಆಮ್ ಕನ್ಸಿಡರಿಂಗ್ 0 0. ನೌ ಇನ್ಇಕ್ವಾಲಿಟಿ 1 implies 8 into 0 plus 3 into 0 less than or equal to 100. This implies 8 into 0 means 0, 3 into 0 again 0. So 0 plus 0 is 0 less than or equal to 100, which is true. It is true. So 0 0 ಯಾವ ಹಾಫ್ ಪ್ಲೇನ್ ಅಲ್ಲಿ ಇರುತ್ತೋ ಅದೇ ಹಾಫ್ ಪ್ಲೇನ್ ನ ಶೇಡ್ ಮಾಡಬೇಕು. ಓಕೆ, ಸೊ ಇಷ್ಟು ಇದ್ರೆ ನೆಕ್ಸ್ಟ್ ಲೈನ್ ಡ್ರಾ ಮಾಡಬೇಕಲ್ಲ. ಲೈನ್ ಯಾವ ರೀತಿ ಲೈನ್ ಡ್ರಾ ಮಾಡಬೇಕು? ಡಾರ್ಕ್ ಲೈನ್ ಡ್ರಾ ಮಾಡಬೇಕು ಅಥವಾ ಡಾಟೆಡ್ ಲೈನ್ ಡ್ರಾ ಮಾಡಬೇಕಂತಂದ್ರೆ ವಿ ಹ್ಯಾವ್ ಟು ಡ್ರಾ ಡಾರ್ಕ್ ಲೈನ್, ಬಿಕಾಸ್ ಹಿಯರ್ ವಿ ಹ್ಯಾವ್ ಲೆಸ್ ದೆನ್ ಆರ್ ಈಕ್ವಲ್ ಅಂತ ಇರೋದ್ರಿಂದ, ಸ್ಲ್ಯಾಕ್ ಇನ್ಇಕ್ವಾಲಿಟೀಸ್ ಇರೋದ್ರಿಂದ ನಾವು ಡಾರ್ಕ್ ಲೈನ್ ಅನ್ನು ಡ್ರಾ ಮಾಡಬೇಕು. ನಾವು ಲೆಟ್ ಅಸ್ ಕನ್ಸಿಡರ್ ದ ಕಾರ್ಟಿಷಿಯನ್ ಸಿಸ್ಟಮ್, ಕೋಆರ್ಡಿನೇಟ್ ಸಿಸ್ಟಮ್ ನ ಕನ್ಸಿಡರ್ ಮಾಡೋಣ. ಈಗ ನಮ್ಗೆ ಇಲ್ಲಿ ಬೇಕಾಗಿರೋದು 33.3 ಅಂದ್ರೆ 33 34 35 ವರೆಗೂ ಬೇಕು, ಇಲ್ಲಿ 12.5. ಸೊ ಹಾಗಾಗಿ ನಾನೇನ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಸ್ಕೇಲಿಂಗ್ ಚೇಂಜ್ ಮಾಡ್ತೀನಿ. ಇಲ್ಲಿ 1 ಬದಲಿಗೆ ಸ್ಕೇಲಿಂಗ್ ಎಕ್ಸ್ ಆಕ್ಸಿಸ್ ಮೇಲೆ 5 ತಗೊಳ್ತೀನಿ, ಸಿಮಿಲರ್ಲಿ ವೈ ಆಕ್ಸಿಸ್ ಮೇಲೆ ಕೂಡ 5 ತಗೊಳ್ತೀನಿ. 5 ತಗೊಂಡ್ರೆ ಇಲ್ಲಿ 33 ಅಂದ್ರೆ 22 ಇದೆ, ಇಲ್ಲಿ 30 ಇನ್ನೂ ಜಾಸ್ತಿ ಮಾಡಬಹುದು. ಇಲ್ಲಿ 12.5 ಅಂದ್ರೆ ಇಲ್ಲೆಲ್ಲ 10 ಮತ್ತು 15 ನಡುವೆ ಇರ್ತದೆ. ನೆಗೆಟಿವ್ ಬೇಡ ನನಗೆ. ಓಕೆ, ಈಗ ಮೇಲ್ಗಡೆ ಇನ್ನೊಂದಿಷ್ಟು ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ. 30 ಮತ್ತು 35 ನಡುವೆ 33.5 ಇರುತ್ತೆ. ಇಲ್ಲಿ ಯಾವುದಾದ್ರೂ ಒಂದು ಪಾಯಿಂಟ್ ಅಂತ ನಾವು ಅನ್ಕೊಳ್ಬಹುದು. ಓಕೆ, ರೈಟ್.
ರೈಟ್. ಈಗ ಫಸ್ಟ್ ಪಾಯಿಂಟ್ಸ್ನ ಲೊಕೇಟ್ ಮಾಡೋಣ. ಫಸ್ಟ್ ಯಾವ್ದು ಪಾಯಿಂಟ್ ಅಂತಂದ್ರೆ 0,33.3. ಸೊ ಎಕ್ಸ್ 0 ಆದರೆ y 33.3 ಅಂತಂದ್ರೆ 30 ಮತ್ತು 35 ನಡುವೆ ಇಲ್ಲೆಲ್ಲೋ ಒಂದು ಕಡೆ 33.33 ಅನ್ನೋದು ಇರುತ್ತದೆ. ಸೊ ಇಟ್ ಈಸ್ ದ ಪಾಯಿಂಟ್ 0,33.33. ನೆಕ್ಸ್ಟ್ ಪಾಯಿಂಟ್ 12.5, 12.5 ಅಂದ್ರೆ 10 ಮತ್ತು 15 ನಡುವೆ ಇಲ್ಲೆಲ್ಲೋ ಒಂದು ಕಡೆ 12.5 ಇರುತ್ತೆ. ಸೊ ದಿಸ್ ವಿಲ್ ಬಿ ದ ಪಾಯಿಂಟ್ 12.5, 0. ಓಕೆ, ಈಗ ಈ ಎರಡು ಪಾಯಿಂಟ್ ನ ಜಾಯಿನ್ ಮಾಡೋಣ ಡಾರ್ಕ್ ಲೈನ್ ಇಂದ. ಓಕೆ, ಸೊ ಬೈ ಯೂಸಿಂಗ್ ಡಾರ್ಕ್ ಲೈನ್ ಐ ಆಮ್ ಜಾಯಿನಿಂಗ್ ದೀಸ್ ಟೂ ಪಾಯಿಂಟ್ಸ್. ಓಕೆ, ಈಗ ಈಕ್ವೇಶನ್ ಆಫ್ ದಿಸ್ ಲೈನ್. ಸೊ ಈ ಲೈನ್ ನ ಈಕ್ವೇಶನ್ ಏನಿದೆ, ಅಂತಂದ್ರೆ 8x plus 3y equal to 100 is the equation of this line. ಇನ್ನು ನೆಕ್ಸ್ಟ್ ಈಕ್ವೇಶನ್ ಯಾವುದು ಅಂದ್ರೆ x equal to 0, y equal to 0. x equal to 0 ಅಂತಂದ್ರೆ y ಆಕ್ಸಿಸ್ ಅಂಡ್ y equal to 0 ಅಂತಂದ್ರೆ x ಆಕ್ಸಿಸ್. ಅವುಗಳನ್ನು ಕೂಡ ಇನ್ ದ ಫಾರ್ಮ್ ಆಫ್ ಲೈನ್ ಡ್ರಾ ಮಾಡಿಬಿಡ್ತೀನಿ ನಾನು. ನೋಡಿ, ಇದು x equal to 0 ಲೈನು, ಇದು y equal to 0 ಲೈನ್. ಇದಕ್ಕೂ ಕೂಡ ಏನ್ ಮಾಡೋಣ ಅಂತಂದ್ರೆ ಈಕ್ವೇಶನ್ ಹೆಸರು ಬರ್ತಿಬಿಡೋಣ. ಇದು ಯಾವುದು ಅಂತಂದ್ರೆ ಇಟ್ ಈಸ್ x equal to 0 ಅಂಡ್ ದಿಸ್ ಈಸ್ y equal to 0. ರೈಟ್, ಈಗ x is greater than or equal to 0, y is greater than or equal to 0 ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ x is greater than or equal to 0, y is greater than or equal to 0 ಅಂತ ಕೊಟ್ಟಿದ್ದಾರೆ. x is greater than or equal to 0 ಮೀನ್ಸ್ ಇಲ್ಲಿ x equal to 0 ಇದೆಯಲ್ಲ, ಅದರ ರೈಟ್ ಹಾಫ್ ಪ್ಲೇನ್ ಅನ್ನ ಶೇಡ್ ಮಾಡಬೇಕು ಅಂತ ಅರ್ಥ. We have to shade the right half plane. y is greater than or equal to 0 ಅಂತಂದ್ರೆ y equal to 0 ಲೈನ್ ಏನಿದೆಯಲ್ಲ ಅದರ ಅಪ್ಪರ್ ಹಾಫ್ ಪ್ಲೇನ್ ಅನ್ನು ಶೇಡ್ ಮಾಡಬೇಕು ಅಂತ ಅರ್ಥ. ಸೊ ಈ ರೀತಿ ಅಪ್ಪರ್ ಹಾಫ್ ಪ್ಲೇನ್ ನ ಶೇಡ್ ಮಾಡಬೇಕು. x equal to 0 ನ ರೈಟ್ ಹಾಫ್ ಪ್ಲೇನ್, y equal to 0 ನ ಅಪ್ಪರ್ ಹಾಫ್ ಪ್ಲೇನ್ ಅಂತಂದ್ರೆ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ನಮ್ಮ ಶೇಡಿಂಗ್ ಇರುತ್ತೆ. ಓಕೆ, ಇದೊಂದು ಪಾರ್ಟ್. ಇದಾದ್ಮೇಲೆ ನೆಕ್ಸ್ಟ್ ಈ ಈಕ್ವೇಶನ್ ಬರೋಣ. 8x plus 3y is less than or equal to 0. ಈ ಇನ್ಇಕ್ವಾಲಿಟಿ ಬಂದ್ರೆ ಅಲ್ಲಿ 0, 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಟ್ರೂ ಅಂತ ಬಂದಿದೆ. ಸೊ ಈಕ್ವೇಶನ್ ಲೈನ್ ಇಲ್ಲಿದೆ, 8x plus 3y equal to 100 ಲೈನ್ ಇಲ್ಲಿದೆ. 0, 0 ಆ ಲೈನ್ ನ ಲೋವರ್ ಹಾಫ್ ಪ್ಲೇನ್ ಅಲ್ಲಿ ಇದೆ. ಸೊ ಲೋವರ್ ಹಾಫ್ ಪ್ಲೇನ್ ಅಲ್ಲಿ ಇದೆ ಮತ್ತೆ ಇಲ್ಲಿ ಕನ್ಫ್ಯೂಷನ್ ಟ್ರೂ ಅಂತ ಬಂದಿರೋದ್ರಿಂದ ಈ ಲೈನ್ ನ ಲೋವರ್ ಹಾಫ್ ಪ್ಲೇನ್ ಅನ್ನೇ ನಾವೇನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಶೇಡ್ ಮಾಡಬೇಕಾಗುತ್ತೆ. ಸೊ ಮೂರು ಲೈನ್ ನ ಕಾಮನ್ ರೀಜನ್ ಯಾವುದು ಅಂತಂದ್ರೆ ಇಲ್ಲಿ ರೈಟ್ ಆಂಗಲ್ ಕಾಣಿಸ್ತಾ ಇದೆಯಲ್ಲ ಟ್ರಯಾಂಗಲ್, ಇದೇನೆ ನಮಗೆ ಬೇಕಾಗಿರೋಂತ ರೀಜನ್. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಕಾಣಿಸ್ತಿದೆಯಲ್ಲ, ಇದು ನಮ್ಮ ರಿಕ್ವೈರ್ಡ್ ರೀಜನ್. ಸೊ ವಿ ಹ್ಯಾವ್ ಟು ಶೇಡ್ ದಿಸ್ ರೀಜನ್. ಓಕೆ, ಸೊ ಇದು ನಮಗೆ ಬೇಕಾಗಿರೋಂಥ ರೀಜನ್. ಸೊ ಇಲ್ಲೇನು ನಾವು ಶೇಡ್ ಮಾಡಿದ್ವಿ ಇದು ನಮಗೆ ಬೇಕಾಗಿರೋಂಥ ರೀಜನ್, ಅದನ್ನೇ ಸೊಲ್ಯೂಷನ್ ರೀಜನ್ ಅಂತ ಕರಿತೀವಿ. ಸೊ ಕನ್ಕ್ಲೂಷನ್ ಬರಿಬಹುದು, ಏನಂತ ಬರಿಬಹುದು ಅಂತಂದ್ರೆ ಶೇಡೆಡ್ ರೀಜನ್ ಇಸ್ ದ ಸೊಲ್ಯೂಷನ್ ರೀಜನ್ ಅಂತ ಕನ್ಕ್ಲೂಷನ್ ಬರಿಬಹುದು. Similarly, next question is x plus 2y is less than or equal to 10, x plus y is greater than or equal to 1, x minus y is less than or equal to 0, x is greater than or equal to 0, y is greater than or equal to 0. ಸೊ ಈಗಾಗಲೇ ಎಷ್ಟೋ ಸರಿ ನಾವು ಡಿಸ್ಕಸ್ ಮಾಡಿದ್ವಿ, x is greater than or equal to 0, y is greater than or equal to 0 ಅಂತಂದ್ರೆ ಈ ಎರಡನ್ನು ಯಾವ ಕ್ವಾಡ್ರಂಟ್ ಬಗ್ಗೆ ಮಾತಾಡ್ತಾ ಇದೆ ಅಂತಂದ್ರೆ ದೀಸ್ ಟು ಆರ್ ಟಾಕಿಂಗ್ ಅಬೌಟ್ ಫಸ್ಟ್ ಕ್ವಾಡ್ರಂಟ್. x is greater than or equal to 0 ಅಂತಂದ್ರೆ ರೈಟ್ ಹಾಫ್ ಪ್ಲೇನ್, y is greater than or equal to 0 ಅಂತಂದ್ರೆ ಅಪ್ಪರ್ ಹಾಫ್ ಪ್ಲೇನ್. ಸೊ ಎರಡಕ್ಕೂ ಕಾಮನ್ ರೀಜನ್ ಫಸ್ಟ್ ಕ್ವಾಡ್ರಂಟ್. ಸೊ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ನಮ್ಮ ಶೇಡಿಂಗ್ ಇರ್ತದೆ ಅಂತ. ಓಕೆ, ಮತ್ತೆ ಇಲ್ಲಿ ಲೈನ್ಗಳು ಯಾವ ಲೈನ್ ಇನ್ಕ್ಲೂಡ್ ಆಗಿರುತ್ತೆ ಅಂದ್ರೆ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ಗಳು ಕೂಡ ಇನ್ಕ್ಲೂಡ್ ಆಗಿರ್ತವೆ. ಓಕೆ, ಈಗ ಒನ್ ಬೈ ಒನ್ ಸಾಲ್ವ್ ಮಾಡೋಣ. ಫಸ್ಟ್ ಗೆ ಇನ್ಇಕ್ವಾಲಿಟಿಗಳಿಗೆ ನೇಮ್ ಮಾಡೋಣ. ಲೆಟ್ ಎಕ್ಸ್ ಪ್ಲಸ್ 2y ಲೆಸ್ ದೆನ್ ಆರ್ ಈಕ್ವಲ್ ಟು 10 ಬಿ ಇನ್ಇಕ್ವಾಲಿಟಿ 1 and x plus y greater than or equal to 1 be inequality 2 and x minus y less than or equal to 0 be inequality 3. ಈಗ x equal to 0, y equal to 0 ಈ ಇವುಗಳಿಗೆ ಇನ್ಇಕ್ವಾಲಿಟಿ ಏನು ಕೊಡಕ್ಕೆ ಹೋಗಲ್ಲ, ನಾನು ಡೈರೆಕ್ಟ್ ಆಗಿ ಲೈನ್ ನ ಅಲ್ಲೇ ಡ್ರಾ ಮಾಡ್ತೀನಿ. ಓಕೆ, ರೈಟ್. ಈಗ ಫಸ್ಟ್ ಏನ್ ಮಾಡಬೇಕು ಅಂದ್ರೆ ಟು ಡ್ರಾ ಲೈನ್. ಅದಕ್ಕೆ ನಾನು ಏನು ಬರೆಯಕ್ಕೆ ಹೋಗಲ್ಲ, ಡೀಟೇಲ್ ಆಗಿ ಈಗಾಗಲೇ ಎಷ್ಟೋ ಪ್ರಾಬ್ಲಮ್ಸ್ ಅಲ್ಲಿ ಅದೆಲ್ಲ ಡೀಟೇಲ್ಸ್ ನಾನು ಬರ್ಬಿಟ್ಟಿದ್ದೀನಿ. ಸೊ ಡೈರೆಕ್ಟ್ ಆಗಿ ನಾನು ಟೇಬಲ್ ಹೋಗ್ತೀನಿ. So in order to draw a line, we have to consider the equations corresponding to the inequalities. So equation will be x plus 2y equal to 10 and here the equation will be x plus y equal to 1 and the here equation will be x minus y equal to 0.
ಎಕ್ಸ್ ಮೈನಸ್ ವೈ ಈಕ್ವಲ್ ಟು 0 ನಾವೇನಂತ ಬರೀಬಹುದು ಎಕ್ಸ್ ಈಕ್ವಲ್ ಟು ವೈ ಅಥವಾ ವೈ ಈಕ್ವಲ್ ಟು ಎಕ್ಸ್ ಅಂತ ಓದ್ಕೊಳ್ಬಹುದು. ಈಗ ಪಾಯಿಂಟ್ಸ್ ಅನ್ನ ಫೈಂಡ್ ಮಾಡಬೇಕು. ಎಕ್ಸ್ ವೈ ಎಕ್ಸ್ ಕಮ ವೈ. ಇಫ್ ಎಕ್ಸ್ ಈಸ್ 0 ವೈ ವಿಲ್ ಬಿ 5. ಸೊ ಪಾಯಿಂಟ್ ವಿಲ್ ಬಿ 0, 5. ಇದು ಹೆಂಗೆ ಅಂತ ಹೇಳಿ ನಾನು ಆಲ್ರೆಡಿ ಓಲ್ಡ್ ವಿಡಿಯೋನಲ್ಲಿ ಕೆಲವೊಂದಷ್ಟು ಪ್ರೀವಿಯಸ್ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ದೀನಿ, ಅವುಗಳನ್ನು ನೀವು ರೆಫರ್ ಮಾಡಬಹುದು. ಸೊ ವೈ ಈಕ್ವಲ್ ಟು 0 ಆದರೆ ಎಕ್ಸ್ ವಿಲ್ ಬಿ ಈಕ್ವಲ್ ಟು 10 and the point will be 10, 0. Similarly here, if x is 0 y will be 1, and if y is 0 x will be 1. So the points will be 0, 1 and 1, 0. Similarly x y x comma y, if x is 0 y will be 0 because x equal to y anta irodrinda. If x is, take for example 4, then y also will be 4. So it will be 4, 4. So points ಗಳು ನಮಗೆ ಸಿಕ್ಕಿದೆ. ಈಗ ಸೊಲ್ಯೂಷನ್ ರೀಜನ್ ನ ಫೈಂಡ್ ಮಾಡಬೇಕು. In order to find the solution region, take any point which is not on the line. ನಾನು ಇಲ್ಲಿ 0, 0 ತಗೊಳ್ಳಲ್ಲ, ಯಾಕಂದ್ರೆ 0, 0 ಅನ್ನೋದು x ಮೈನಸ್ ವೈ ಈಕ್ವಲ್ ಟು 0 ಅಥವಾ x ಈಕ್ವಲ್ ಟು ವೈ ಅಂತ ಏನು ಲೈನ್ ಇದೆ ಅದರ ಮೇಲೆ ಇರೋದ್ರಿಂದ ನಾನು 0, 0 ತಗೊಳ್ಳಲ್ಲ. ಅದ್ರ ಬದಲಿಗೆ ಐ ವಿಲ್ ಕನ್ಸಿಡರ್ 1, 2. ಓಕೆ, ಈಗ ಇನ್ಇಕ್ವಾಲಿಟಿ 1 ಯಾವ ರೀತಿ ಚೇಂಜ್ ಆಗುತ್ತೆ ನೋಡಿ. x ಅಂದ್ರೆ 1 ಪ್ಲಸ್ 2 ಇಂಟು y ಅಂದ್ರೆ 2 ಲೆಸ್ ದೆನ್ ಆರ್ ಈಕ್ವಲ್ ಟು 10. ದಟ್ ಇಂಪ್ಲೈಸ್ 2 2s are 4, 4 plus 1 is 5, 5 is less than or equal to 10, it is true. Similarly inequality 2 ನೋಡಿ, inequality 2 ಏನಿದೆ, x ಅಂದ್ರೆ 1 plus y ಅಂದ್ರೆ 2, it is greater than or equal to 1 ಅಂತ ಕೊಟ್ಟಿದ್ರೆ, that implies 1 plus 2 is 3 greater than or equal to 1, it is also true. Similarly third inequality ಹೋಗೋಣ. third inequality ಏನಿದೆ ಅಂತಂದ್ರೆ x minus y is less than or equal to 0 ಅಂತ ಇದೆ. x ಅಂತಂದ್ರೆ 1 minus y ಅಂತಂದ್ರೆ 2 less than or equal to 0 ಅಂತ ಇದೆ. that implies 1 minus 2 is minus 1 less than or equal to 0, again it is true. So ಮೂರು ಇನ್ಇಕ್ವಾಲಿಟಿಗಳು ಟ್ರೂ ಅಂತ ಬಂದಿದೆ. ಸೊ 1, 2 ಯಾವ ಹಾಫ್ ಪ್ಲೇನ್ ಅಲ್ಲಿ ಇರುತ್ತಲ್ಲ ಅದೇ ಹಾಫ್ ಪ್ಲೇನ್ ಅನ್ನ ಶೇಡ್ ಮಾಡಬೇಕು. ಸೊ ಕೋಆರ್ಡಿನೇಟ್ ಸಿಸ್ಟಮ್ ನಾನು ಕನ್ಸಿಡರ್ ಮಾಡಿದ್ದೀನಿ. ಪಾಯಿಂಟ್ಸ್ ಎಲ್ಲಿವರೆಗೆ ಬೇಕು ಅಂತಂದ್ರೆ ಎಕ್ಸ್ ಆಕ್ಸಿಸ್ ಮೇಲೆ 10 ವರೆಗೆ ಬೇಕು. ಸೊ ಎಕ್ಸ್ ಆಕ್ಸಿಸ್ ಮೇಲೆ 10 ವರೆಗೆ ಇದೆ, ವೈ ಆಕ್ಸಿಸ್ ಮೇಲೆ 5 ವರೆಗೆ ಬೇಕು, ವೈ ಆಕ್ಸಿಸ್ ಮೇಲೆ 5 ವರೆಗೆ ಇದೆ. ಪ್ರಾಬ್ಲಮ್ ಇಲ್ಲ. ಈಗ ಈ ನೆಗೆಟಿವ್ ಆಕ್ಸಿಸ್ ನ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ. ಓಕೆ, ರೈಟ್. ಓಕೆ, ಈಗ ಪಾಯಿಂಟ್ಸ್ ನ ಲೊಕೇಟ್ ಮಾಡುವಂತ ಟೈಮ್. ಫಸ್ಟ್ ಪಾಯಿಂಟ್ ಯಾವುದು ಅಂದ್ರೆ 0, 5. x 0 y 5. ಸೊ ದಿಸ್ ಈಸ್ ದ ಪಾಯಿಂಟ್ 0, 5. This is the point 0, 5. Next point is 10, 0. That will be on x-axis. So it is the point 10, 0. ಈಗ ಎಲ್ಲ ಲೈನ್ಗಳು ಡಾರ್ಕ್ ಲೈನ್ಗಳಾಗಿರಬೇಕು. ಯಾಕೆ ಅಂತೇಳಿ ಆಲ್ರೆಡಿ ಬಹಳಷ್ಟು ವಿಡಿಯೋಗಳಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಐ ವಿಲ್ ನಾಟ್ ರಿಪೀಟ್ ದಟ್ ಅಗೇನ್. ಓಕೆ, ದಿಸ್ ಈಸ್ ದ ಲೈನ್ ವಿಚ್ ಈಸ್ ಪಾಸಿಂಗ್ ಥ್ರೂ ಬೋತ್ ದ ಪಾಯಿಂಟ್ಸ್. ಓಕೆ, ಈಗ ಈಕ್ವೇಷನ್ ಆಫ್ ದಿಸ್ ಲೈನ್. ಸೊ ಈ ಲೈನಿನ ಈಕ್ವೇಷನ್ ಏನಿದೆ ಅಂತಂದ್ರೆ x plus 2y ಈಕ್ವಲ್ ಟು 10. ನೆಕ್ಸ್ಟ್ 0, 1, 1, 0. x 0 y 1. ಇದು 0, 1, 0, 1. 1, 0 ಪಾಯಿಂಟ್ ಇಲ್ಲಿದೆ, 1, 0. ಈ ಎರಡು ಪಾಯಿಂಟ್ ಇಂದ ಪಾಸ್ ಆಗೋ ತರ ಲೈನ್ ಡ್ರಾ ಮಾಡಬೇಕು. ಅದು ಕೂಡ ಡಾರ್ಕ್ ಲೈನ್ ಏನೆ. ಸೊ ಎಲ್ಲ ಲೈನ್ಗಳು ಡಾರ್ಕ್ ಲೈನ್ ಆಗಿರ್ತವೆ ಇಲ್ಲಿ. ಓಕೆ, ರೈಟ್. ಈ ಲೈನಿನ ಈಕ್ವೇಷನ್ ಏನಿದೆ ಅಂತಂದ್ರೆ ಇಲ್ಲಿ ಬರೀತೀನಿ ನೋಡ್ರಿ, x plus y ಈಕ್ವಲ್ ಟು 1. ನೆಕ್ಸ್ಟ್ ಪಾಯಿಂಟ್ ಯಾವ್ದು ಬರ್ತದೆ ಅಂದ್ರೆ 0, 0, 4, 4. 0, 0 ಇಲ್ಲಿದೆ, 4, 4 ಇಲ್ಲಿದೆ, 4, 4. ದಿಸ್ ಈಸ್ ದ ಪಾಯಿಂಟ್ 4, 4. ಸೊ 0, 0 ಇದು. ಈ ಎರಡು ಪಾಯಿಂಟ್ ಇಂದ ಪಾಸ್ ಆಗೋ ತರ ಒಂದು ಲೈನ್ ಡ್ರಾ ಮಾಡಬೇಕು. ದಟ್ ಶುಡ್ ಆಲ್ಸೋ ಬಿ ಎ ಡಾರ್ಕ್ ಲೈನ್. ಓಕೆ, ರೈಟ್. ಇದರ ಈಕ್ವೇಷನ್ ಅಂದ್ರೆ y ಈಕ್ವಲ್ ಟು x.
ನೆಕ್ಸ್ಟ್ ಎಕ್ಸ್ ಈಸ್ ಗ್ರೇಟರ್ ದನ್ ಈಕ್ವಲ್ ಟು 0, ವೈ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಅಂತಂದ್ರೆ ಎಕ್ಸ್ ಈಕ್ವಲ್ ಟು 0 ಅಂದ್ರೆ ವೈ ಆಕ್ಸಿಸ್, ವೈ ಈಕ್ವಲ್ ಟು 0 ಅಂದ್ರೆ ಎಕ್ಸ್ ಆಕ್ಸಿಸ್. ಅವುಗಳನ್ನು ಕೂಡ ಇನ್ ಟರ್ಮ್ಸ್ ಆಫ್ ಲೈನ್ ಬರೆದು ಬಿಡ್ತೀನಿ ನಾನು. ಓಕೆ, ಇದು ಎಕ್ಸ್ ಈಕ್ವಲ್ ಟು 0, ಇದು ವೈ ಈಕ್ವಲ್ ಟು 0, ರೈಟ್? ಓಕೆ, ದಿಸ್ ಈಸ್ ಎಕ್ಸ್ ಈಕ್ವಲ್ ಟು 0 and this one is y equal to 0. x is greater than r equal to 0 ಅಂತಂದ್ರೆ ರೈಟ್ ಹಾಫ್ ಪ್ಲೇನ್, y is greater than r equal to 0 ಅಂತಂದ್ರೆ ಅಪ್ಪರ್ ಹಾಫ್ ಪ್ಲೇನ್. ಇನ್ನು x plus 2y less than r equal to 10 ತಗೊಂಡಾಗ ಟ್ರೂ ಅಂತ ಬಂದಿದೆ. ಯಾವ ಪಾಯಿಂಟ್ 1,2 ತಗೊಂಡಿದ್ದೀರಿ, ಇದು 1 ಇದೆ, ಇಲ್ಲಿ 2 ಇದೆ, 1,2. ಸೊ ಟ್ರೂ ಅಂತ ಬಂದಿರೋದ್ರಿಂದ ಈ ಪಾಯಿಂಟ್ 1,2 ಅನ್ನೋದು ಎಕ್ಸ್ ಪ್ಲಸ್ 2y ಈಕ್ವಲ್ ಟು 10ಗೆ ಲೋವರ್ ಹಾಫ್ ಪ್ಲೇನ್ ಅಲ್ಲಿ ಇರೋದ್ರಿಂದ ಲೋವರ್ ಹಾಫ್ ಪ್ಲೇನ್ ಶೇಡ್ ಮಾಡಬೇಕು. ಓಕೆ, ಆಮೇಲೆ ಸೆಕೆಂಡ್ ಇನ್ಇಕ್ವಾಲಿಟಿ ಯಾವುದು ಅಂದ್ರೆ ಎಕ್ಸ್ ಪ್ಲಸ್ ವೈ ಈಕ್ವೇಶನ್ ತಗೊಂಡು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 1, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 1 ಅಂದ್ರೆ ಇದು ಈ ಲೈನ್ಗೆ ಟ್ರೂ ಅಂತಾನೆ ಬಂದಿದೆ. ಸೊ ಈ ಲೈನ್ ತಗೊಂಡಾಗ 1,2 ಅಪ್ಪರ್ ಹಾಫ್ ಪ್ಲೇನ್ ಅಲ್ಲಿ ಇದೆ, ಸೊ ಅಪ್ಪರ್ ಹಾಫ್ ಪ್ಲೇನ್ ಶೇಡ್ ಮಾಡಬೇಕು, ರೈಟ್? ಇನ್ನು y ಈಕ್ವಲ್ ಟು ಎಕ್ಸ್ ತಗೊಂಡಾಗ ಅಲ್ಲೂ ಕೂಡ ಟ್ರೂ ಅಂತ ಬಂದಿದೆ. y ಈಕ್ವಲ್ ಟು ಎಕ್ಸ್ ಗೆ ಇಲ್ಲಿ ನೋಡಿ ಅಪ್ಪರ್ ಹಾಫ್ ಪ್ಲೇನ್ ಅಲ್ಲಿ ಇದೆ, ಇದು ಕೂಡ ಅಪ್ಪರ್ ಹಾಫ್ ಪ್ಲೇನ್ ಮೇಲ್ಗಡೆ ಶೇಡ್ ಮಾಡಬೇಕು. ಸೊ ಟೋಟಲ್ ಆಗಿ ಎಲ್ಲಾ ಲೈನ್ಗಳಿಗೆ ಕಾಮನ್ ರೀಜನ್ ಯಾವುದು ಅಂತಂದ್ರೆ ಇಲ್ಲಿ ಸಣ್ಣದಾಗಿ ಒಂದು ಕ್ವಾಡ್ರಿಲ್ಯಾಟರಲ್ ಕಾಣಿಸ್ತಿದಿಲ್ಲ, ಈ ಕ್ವಾಡ್ರಿಲ್ಯಾಟರಲ್ ನಮಗೆ ಬೇಕಾಗಿರುವಂತ ಸೊಲ್ಯೂಷನ್ ರೀಜನ್. ಸೊ ವಿ ಹ್ಯಾವ್ ಟು ಶೇಡ್ ದಟ್ ಕ್ವಾಡ್ರಿಲ್ಯಾಟರಲ್. ಓಕೆ, ಸೊ ಇನ್ನೂ ಶೇಡ್ ಮಾಡಬೇಕು, ಸ್ವಲ್ಪ ಶೇಡಿಂಗ್ ಉಳಿಯುತ್ತೆ ಅಂತೇಳಿ ನಾನು ಅದನ್ನು ತಗೊಂಡೆ ಅಷ್ಟೇ. ಸೊ ಇಲ್ಲೆಲ್ಲನೂ ಶೇಡ್ ಮಾಡಬೇಕು ನಾವು, ಆ್ಯಕ್ಚುಲಿ ಇದು ಕೂಡ ಶೇಡ್ ಮಾಡಬೇಕು. ಸೊ ಇದು ನಮಗೆ ಬೇಕಾಗಿರೋಂಥ ಸೊಲ್ಯೂಷನ್ ರೀಜನ್. ಸೊ ಇಲ್ಲಿಂದ ಮೇಲ್ಗಡೆ ಹೋಗ್ಬೇಕು, ಕೆಳಗಡೆ ಹೋಗಂಗಿಲ್ಲ. ಸೊ ಈ ಕ್ವಾಡ್ರಿಲ್ಯಾಟರಲ್ ನಮ್ಗೆ ಬೇಕಾಗಿರೋಂಥ ಸೊಲ್ಯೂಷನ್ ರೀಜನ್.